ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಇಲ್ಲ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಇವಾಗಲೆಲ್ಲ ತೊಳೆದು ಮತ್ತು ಪಾಟ್ಗಳಿಗೆಲ್ಲ ನೀರು ಹಾಕಿ ಮತ್ತು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಇವತ್ತು ಟಿಫನ್ ರೆಡಿ ಮಾಡಿದ್ದು. ಇವತ್ತು ಟಿಫನಿಗೋಸ್ಕರ ವಾಂಗಿಬಾತ್ ಮಾಡ್ತಾಯಿದ್ದೆ. ಅದನ್ನ ಸ್ವಲ್ಪ ವೀಡಿಯೋ ಮಾಡಿ ಹಾಕೋಣ ಅಂತ. ಮತ್ತು ಇದು ತುಂಬ ದಿವಸ ಆಯಿತು ಲಾಂಗ್ ವೀಡಿಯೋಸ್ ಮಾಡಿ, ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ. ಮನೆ ಎಲ್ಲ ಕೆಲಸ ಮುಗೀತು ಬೆಳಿಗ್ಗೆನೇ. ಎಲ್ಲ ಮಕ್ಕಳು ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡೋಣ ಅಂದ್ಬಿಟ್ಟು ಬೇಗನೆ ಇದ್ದಿದ್ದು ಎಲ್ಲ ಕೆಲಸ ಮುಗಿಸಿದ್ದೀನಿ. ಪೂಜೆ ಇದೆಲ್ಲ ಮುಗೀತು. ಇವಾಗ ಶುಕ್ರವಾರ ಆದ್ದರಿಂದ ಬೆಳಿಗ್ಗೆನೇ ಮನೆಯವರೆಲ್ಲ ಬೇಗ ಪೂಜೆ ಮುಗಿಸಿದ್ರೆ ಮಂಗಳಾರತಿ ತೊಗೊಂಡೋಗ್ತಾರಲ್ಲ ಅಂದ್ಬಿಟ್ಟು ಬೇಗನೆ ಮಾಡಿಬಿಟ್ರೆ ಒಳ್ಳೆಯದು ಅಂದ್ಬಿಟ್ಟು ಮಾಡಿದ್ದು. ಬೆಳಿಗ್ಗೆನೇ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಮನೆಗೆ ಅನ್ನೋದೇನೋ ಒಂದು ನಂಬಿಕೆ. ಬೆಳಿಗ್ಗೆ ಸೂರ್ಯೋದಯದಷ್ಟೊತ್ತಿಗೆ ಪೂಜೆ ಆದರೆ ಒಳ್ಳೆಯದು ಅಂತ. ಮತ್ತು ಇವತ್ತು ಪೂಜೆ ಎಲ್ಲ ಮುಗಿಸಿದ ಮೇಲೆ ವಾಂಗಿಬಾತ್ ಮಾಡೋಣ ಅಂತ. ವಾಂಗಿಬಾತ್ಗೆ ನಾನು ತರಕಾರಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಇದನ್ನು ಗೊಜ್ಜು ಥರ ಮಾಡಿಕೊಂಡು ಆಮೇಲೆ ರೈಸ್ ಮಾಡಿಕೊಂಡು ಸಪ್ರೇಟಾಗಿ ರೈಸ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಡೈರೆಕ್ಟಾಗೂ ಮಾಡ್ಬೋದು. ಡೈರೆಕ್ಟಾಗಿ ಮಾಡಿದರೆ ಮಧ್ಯಾಹ್ನ ಟೈಮು ತುಂಬ ತಣ್ಣಗಾಗೋದ್ರೆ ತಿನ್ನೋಕ್ಕಾಗಲ್ಲ. ಒಂಥರ ಮಸಾಲೆ ಜಾಸ್ತಿ ಇರುತ್ತಲ್ಲ, ಅದರಿಂದ ಅಷ್ಟು ತಿನ್ನಬೇಕು ಅನಿಸಲ್ಲ. ಈ ಥರ ಗೊಜ್ಜು ಥರ ಆದರೆ ಇದ್ರದ್ದೇ ಫ್ಲೇವರ್ ಬೇರೆ ಇರುತ್ತೆ. ಮತ್ತು ರೈಸ್ಗೆ ಹಾಕಿ ಡೈರೆಕ್ಟಾಗಿ ಮಾಡ್ತೀವಲ್ಲ, ಅದರ ಫ್ಲೇವರ್ ಬೇರೆ ಥರನೇ ಇರುತ್ತೆ. ಟೇಸ್ಟೇ ಬೇರೆ. ಇದಕ್ಕೂ ಅದಕ್ಕೂ ಅಜ್ಗಜಾಂತರ ಟೇಸ್ಟ್ ಇರುತ್ತೆ. ಇದೇ ಟೇಸ್ಟ್ ಬೇರೆ. ವಾಂಗಿಬಾತ್ ಪೌಡ್ರ್ ಹಾಕಿದರೂ ಕೂಡ ಇದರ ಟೇಸ್ಟೇ ಬೇರೆ, ಅದರ ಟೇಸ್ಟೇ ಬೇರೆ. ಆದ್ದರಿಂದ ಈ ಥರದ್ದೇ ಎಲ್ಲರ ಮನೇಲೆಲ್ಲ ಇಷ್ಟಪಡೋದು ಇದೇ ಥರದ್ದೇ. ಇದು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಯಾವಾಗ ಬೇಕಾದ್ರೆ ಅವಾಗ ಕಲಿಸ್ಕೋಬೋದು. ಅದಾದರೆ ಬೆಳಿಗ್ಗೆ ಮಾಡಿದರೆ ಇನ್ನು ಸಂಜೆವರೆಗೂ ಮಧ್ಯಾಹ್ನದವರೆಗೂ ಅದನ್ನೇ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮಾಮೂಲಿ ಈ ಥರ ಗೊಜ್ಜು ಟೈಪ್ ಮಾಡಿದ್ರೆ ಇದನ್ನು ಸ್ವಲ್ಪ ಜಾಸ್ತಿ ತರಕಾರಿ ಹಾಕ್ಕೊಂಡು ಸ್ವಲ್ಪ ಚಪಾತಿಗೂ ಕೂಡ ಎತ್ತಿಟ್ಕೊಬೋದು. ಈ ವಾಂಗಿಬಾತ್ ಪೌಡ್ರ್ ಹಾಕೋದಕ್ಕಿಂತ ಮುಂಚೆನೇ ಸ್ವಲ್ಪ ಸಪ್ರೇಟಾಗಿ ಚಪಾತಿಗೆ ಎತ್ತಿಟ್ಕೊಬೋದು. ನಾನು ಇವಾಗೆಲ್ಲ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಥರ ತರಕಾರಿನ ತೊಗೊಂಡಿದ್ದೀನಿ. ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮತ್ತು ಬದನೆಕಾಯಿ, ಈರುಳ್ಳಿ, ಟೊಮೆಟೊ. ಈ ಆಲೂಗೆಡ್ಡೆ ಅಂದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟೇ ತಿಂತಾರೆ. ಆಲೂಗೆಡ್ಡೆ ಯಾರೂ ಇಷ್ಟಪಡಲ್ಲ ಅಂತ ಹೇಳೋಂಗೆ ಇಲ್ಲ. ಮಕ್ಳಿಗಿನ್ನ ದೊಡ್ಡವ್ರಿಗೂ ಕೂಡ ಅಷ್ಟೇ. ಆಲೂಗೆಡ್ಡೆ ಎಲ್ಲ ಫೇವ್ರೇಟೇ ಆಲೂಗೆಡ್ಡೆ. ಅದಕ್ಕೋಸ್ಕರ ಆಲೂಗೆಡ್ಡೆ ಹಾಕಿದ್ರೆ ಮಕ್ಕಳೆಲ್ಲ ಅದನ್ನೆಲ್ಲ ತಿಂತಾರಲ್ಲ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಎಲ್ಲ ಹೋಗುತ್ತೆ. ಕ್ಯಾಪ್ಸಿಕಮ್ ಅಂತೂ ತುಂಬ ಒಳ್ಳೆಯದು ಬಾಡಿಗೆ. ಈ ಬ್ಲಡ್ ಎಲ್ಲ ಇನ್ಫೆಕ್ಷನ್ ಆಗಿರುತ್ತಲ್ಲ ಅಂಥವ್ರಂತೂ ಡೈಲಿ ಕ್ಯಾಪ್ಸಿಕಮ್ ಕೊಟ್ಟರು ಒಳ್ಳೆಯದೇ. ಹೆಲ್ತ್ಗಂತೂ ತುಂಬ ಒಳ್ಳೆಯದದು. ನೋಡಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು. ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಎಲ್ಲನೂ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಅದೆಲ್ಲ ಸಪ್ರೇಟಾಗಿ ಬೇಯಿಸೋಂಗಿಲ್ವಲ್ಲ, ಎಲ್ಲ ಒಟ್ಟಿಗೆ ಹಾಕ್ತೀವಲ್ವ, ಅದರಿಂದ ಬೇಗ ಬೆಂದೋಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ರೈಸಲ್ಲಿ ಜಾಸ್ತಿ ದಪ್ಪ ಸಿಗಬಾರ್ದಲ್ಲ. ಜಾಸ್ತಿ ದಪ್ಪ ಸಿಕ್ಕಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ. ಸಣ್ಣದಾಗಿ ಸಿಕ್ಕಿದ್ರೆ ಹಂಗೆ ರೈಸ್ ಜೊತೆ ತಿನ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಎಳೆದು ಬದನೆಕಾಯಿ ತೊಗೊಂಡಿದ್ದೀನಿ. 3 ತೊಗೊಂಡಿದ್ದೀನಿ ಬದನೆಕಾಯಿ. ನೋಡಿ, ತುಂಬ ಎಳೆದಿದೆ, ಇನ್ನು ಬೀಜ ಬಲ್ತಿಲ್ಲ ಅದರಲ್ಲಿ. ಸಖತ್ ಎಣ್ಣೆಗೆ ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ, ಅಷ್ಟು ಎಳೆದಿದೆ. ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊತಾಯಿದ್ದೀನಿ. ಬದನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಬಿಡ್ಬೇಕು, ಇಲ್ಲ ಕಪ್ಪಾಗುತ್ತೆ. ಇನ್ನು ಬದನೆಕಾಯಿ ಒಂದು ನೀರಲ್ಲೇ ಬಿಟ್ಟಿರ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಒಂದು ಬೇರೆ ಬಾಕ್ಸಿಗೆ ಹಾಕ್ಕೊಂಡಿರ್ತೀನಿ. ಮತ್ತು ರೈಸ್ ಕೂಡ ಇನ್ನೊಂದು ಸೈಡ್ ರೈಸ್ ಕೂಡ ಮಾಡೋದಕ್ಕೆ ಇಕ್ಕಿದೆ. ಅದು ಇವಾಗ ಅನ್ನ ಎಲ್ಲ ಬೆಂದಿದೆ. ನಾನು ಅನ್ನ ಬಸಿತೀನಿ, ಆದ್ದರಿಂದ ಜಾಸ್ತಿ ನೀರು ಹಾಕಿರ್ತೀನಿ. ನೋಡಿ, ಒಂದು ಸೈಡು. ಇನ್ನೊಂದು ಸೈಡಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಅದು ನೀಟಾಗಿ ಫ್ರೈ ಆದ ತಕ್ಷಣ ಬ್ರೌನ್ ಕಲರ್ ಬರಬೇಕಷ್ಟೆ. ಬ್ರೌನ್ ಕಲರ್ ಬಂದ ತಕ್ಷಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಬೇಯ ಅಷ್ಟೊತ್ತಿಗೆ ಇಲ್ಲಿ ಅನ್ನ ಚೆನ್ನಾಗಿ ಬೆಂದಿದೆ ರೈಸು. ಇದನ್ನು ಬಸಿತೀನಿ ಇವಾಗ. ನಾನು ನೀರು ಹಂಗೆ ಹಿಂಗ್ಸಲ್ಲ. ಈ ಥರ ನೋಡಿ, ಈ ಥರದ್ದಿದೆ ಪ್ಲೇಟು. ಇದರಲ್ಲಿ ತುಂಬ ಹಳೆಯ ಕಾಲದಿದು. ಅದರಲ್ಲಿ ಬಸಿಯೋದ್ರಿಂದ ಪೂರ್ತಿ ನೀರೆಲ್ಲ ಹೊಟ್ಟೋಗುತ್ತೆ, ಅದರಲ್ಲಿ ನೀರು ಉಳಿಯಲ್ಲ. ಅದನ್ನು ಬಸ್ಬಿಟ್ಟು ಇನ್ನೊಂದೆರಡು ನಿಮಿಷ ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಒಂದು ಸೈಡಲ್ಲೇ. ಇನ್ನೊಂದು ಸೈಡಲ್ಲೇ ಈರುಳ್ಳಿ ಎಲ್ಲ ಬೆಂದಿದೆ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈ ಕರಿಬೇವು ಹಾಕಿದ ತಕ್ಷಣ ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ಲೇಟು ಬೇಯೋದು, ಅದಕ್ಕೋಸ್ಕರ ಅದು ಎಣ್ಣೆಲೇ ಫ್ರೈ ಆದರೆ ಬೇಗ ಬೆಂದೋಗುತ್ತೆ. ಅದಕ್ಕೋಸ್ಕರ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ 2. ಮತ್ತು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ತೊಗೊಂಡಿದ್ನಲ್ಲ, ಆ ಬಟಾಣಿ ಹಾಕ್ಕೊಂಡಿದ್ದೀನಿ. ಅದು ನೀಟಾಗಿ ಫ್ರೈ ಆಗಲಿ. ಇನ್ನು ಮೋಡನೇ ಇದೆ, ಇನ್ನು ಬಿಸಿಲು ಕೂಡ ಇನ್ನೂ ಬಂದಿಲ್ಲ. ನಮ್ಮನೆ ಅಡುಗೆ ಮನೆಯಿಂದನೇ ಆಚೆ ಕಡೆಗೆ ಬಾಲ್ಕನಿಗಿದೆ, ಅದಕ್ಕೆ ಡೈರೆಕ್ಟಾಗೆ ತೋರಿಸಿದ್ದು. ಬೆಳಕಂತೂ ತುಂಬ ಬರುತ್ತೆ. ಬೆಳಿಗ್ಗೆ 6:30-7 ಗಂಟೆ ಅಷ್ಟೊತ್ತಿಗೆ ಎಷ್ಟು ಬೆಳಕಿದೆ ನೋಡಿ. ಇವಾಗ 7 ಗಂಟೆ ಟೈಮು. ಬೆಳಿಗ್ಗೆ ತುಂಬ ಬೆಳಕಿದೆ ಇಷ್ಟು ಬೇಗನೆ.
ಡೈರೆಕ್ಟಾಗಿ ಬೆಳಕು ಬೀಳೋದ್ರಿಂದ ಲೈಟ್ ಕತ್ಲು ಅನ್ನಿಸೋದೇ ಇಲ್ಲ, ಲೈಟ್ ಅವಶ್ಯಕತೆಯೇ ಇರಲ್ಲ. ನೋಡಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ಬದನೆಕಾಯಿ ಇತ್ತಲ್ಲ ಅದನ್ನು ನೀರು ಸೋರಿಸಿ ಎತ್ತಿಟ್ಕೊಳ್ಳೋಣ. ನೋಡಿ ಅದು ಪೂರ್ತಿ ನೀರೆಲ್ಲ ಹೋಗಲಿ. ಆಮೇಲೆ ನೀರಾದರೆ ಅದು ಇದಾಗುತ್ತೆ, ಎಣ್ಣೆಲೇ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ. ಅದಕ್ಕೋಸ್ಕರ ನಾನು ಹಿಂಡಿ ತೆಗೆದಿಟ್ಟಿದ್ದೀನಿ ಬದನೆಕಾಯ. ನೋಡಿ ಇದರಲ್ಲಿ ಸ್ವಲ್ಪ ಕೂಡ ನೀರಿರಲಿಲ್ಲ. ಅದು ಎಣ್ಣೆಲೇ ಫ್ರೈ ಆದಷ್ಟು ಬೇಗನೂ ಆಗುತ್ತೆ, ಬೇಗ ಬಾಡುತ್ತೆ ಬದನೆಕಾಯಿ. ಅದಕ್ಕೋಸ್ಕರ ಇವಾಗ ಫ್ರೈ ಆದ ತಕ್ಷಣ ಟೊಮೆಟೊನೂ ಹಾಕ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ಸಣ್ಣಗೆ ಹಚ್ಚಿರ್ತೀವಲ್ಲ, ಒಂದು 2 ನಿಮಿಷ ಬಿಟ್ಟರೆ ಸಾಕು, ಬೇಗ ಬೆಂದೋಗುತ್ತೆ. ನೋಡಿ ಇವಾಗ ಎಲ್ಲ ಕೂಡ ಬೆಂದಿದೆ, ಎಲ್ಲ ತರಕಾರಿ ಕೂಡ ಬೆಂದಿದೆ. ಬದನೆಕಾಯಿ, ಆಲೂಗೆಡ್ಡೆ, ಟೊಮೆಟೊ, ನೋಡಿ ಟೊಮೆಟೊ ಎಲ್ಲ ಗೊತ್ತಾಗುತ್ತೆ. ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಚೆನ್ನಾಗಿ ಹಿಡೀಲಿ, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಮತ್ತು 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ಬೇಕು ಅಂದರೆ ಎಕ್ಸ್ಟ್ರಾ ಚಪಾತಿ ಎತ್ತಿಕ್ಕೊಳ್ತೀವಿ ಅಂದರೆ ಎತ್ತಿಕ್ಕೋಬೋದು. ಮಧ್ಯಾಹ್ನ ಟೈಮ್ ಚಪಾತಿ ತಿನ್ನೋರು ಇರ್ತಾರಲ್ಲ, ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ವಾಂಗಿಬಾತ್ ಪೌಡ್ರ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವಾಂಗಿಬಾತ್ ಮಿಕ್ಸ್ ಮಾಡಿರೋದು ಚಪಾತಿಗೆ ಅಷ್ಟು ಟೇಸ್ಟ್ ಕೊಡೋಲ್ಲ, ಅದಕ್ಕೆ ಮೊದಲೇ ಎತ್ತಿಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಅದೇ ಸೂಪರಾಗಿರುತ್ತೆ ತರಕಾರಿ ಪಲ್ಯ. ನೋಡಿ ಇನ್ನು ಮಿಕ್ಕಿದ್ದಕ್ಕೆ ನಾನು ವಾಂಗಿಬಾತ್ ಪೌಡ್ರು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಅದು ಅವಾಗ ಎಷ್ಟು ಬೇಕು ಅಷ್ಟಕ್ಕೆ ನೋಡಿ, ಆವಾಗ ಮಕ್ಳಿಗೆ ಎಷ್ಟು ಬೇಕು ತಿನ್ನೋದಕ್ಕೆ ಅಷ್ಟಕ್ಕೆ ಮಾತ್ರ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ. ಆವಾಗವಾಗ ಬಿಸಿ ಕಲಿಸ್ಕೊಬೋದು. ಈ ಥರ ಗೊಜ್ಜಿದ್ರೆ ಬಿಸಿ ಯಾವಾಗ ನಾಷ್ಟ ಮಾಡ್ತಾರೆ ಆವಾಗ ಕಲಿಸ್ಕೊಂಡು ಕೊಡ್ಬೋದು. ಅದಕ್ಕೋಸ್ಕರ ಈ ಥರ ಟೇಸ್ಟು ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಬಿಸಿ ಬಿಸಿ ಕೂಡ ತಿನ್ಬೋದು. ರೆಡಿಯಾಗಿದೆ ಫ್ರೆಂಡ್ಸ್, ಇವತ್ತು ವಾಂಗಿಬಾತ್ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಮನೆಯಲ್ಲಿ ಏನು ಮಾಡೋದು, ಸುಮ್ಮನೆ ಕೂತ್ಕೊಂಡು ಎಲ್ಲ ಕೆಲಸ ಮುಗಿದ್ಮೇಲೆ ಅಂದ್ಬಿಟ್ಟು ಝೊಮ್ಯಾಟೊ ಪಾರ್ಟ್ನರ್, ರೆಸ್ಟೋರೆಂಟ್ ಪಾರ್ಟ್ನರ್ ಅಂತ ಆ್ಯಪು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದಕ್ಕೆ FAC ಇದನ್ನೆಲ್ಲ ಮಾಡಿಸ್ಕೊಂಡು ಎಲ್ಲ ಜಾಯಿನ್ ಆಗಿದ್ದೆ. ಚೆನ್ನಾಗಿ ಆರ್ಡ್ರ್ ಬರ್ತಾಯಿತ್ತು. ಆಮೇಲೆ ಒಂದು 2 ವೀಕ್, 1 ಮಂತ್ ಆಯಿತು ನಾನು ಸೇರಿಕೊಂಡು. 2 ವಾರದಲ್ಲಿ 1 ವಾರ ತುಂಬ ಚೆನ್ನಾಗಿ ಓಡ್ತು. ನಾನು ಅವಾಗೆಲ್ಲ ಅಮೌಂಟ್ ಏನು ಕಟ್ಟಿಸ್ಕೊಂಡಿರಲ್ವಲ್ಲ, ಅದಕ್ಕೋಸ್ಕರ ಜಾಸ್ತಿ ಅಮೌಂಟ್ ಕಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ವಿ. ನಾನು ಮತ್ತೆ ಸೆಕೆಂಡ್ ವೀಕಲ್ಲಿ ಮತ್ತು ಆ ವೀಕಲ್ಲಿ 9 ಆರ್ಡ್ರು ಕೂಡ ಬಂದಿತ್ತು. ಆರ್ಡ್ರಲ್ಲಿ ನಮಗೆ ಬಂದಿದ್ದ ಅಮೌಂಟು 2700 ರೂಪಾಯಿ ಬಂದಿತ್ತು ಫ್ರೆಂಡ್ಸ್. ಅದರಲ್ಲಿ ನಮಗೆ ಕೊಟ್ಟಿದ್ದು ಬರೀ 690 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ತುಂಬ ಲಾಸ್. ನಾವು ಖರ್ಚು ಮಾಡಿದ್ದಕ್ಕೂ ಕೂಡ ಅದು ನಮಗೆ ಬರಲಿಲ್ಲ ಅಮೌಂಟು. ತುಂಬ ಬೇಜಾರಾಯಿತು ನೋಡಿ. ಏನಾನ ಒಂದು ಮಾಡೋಕ್ಕೋದ್ರೆ, ಮನೇಲಿರ್ತೀವಿ, ಏನಾನ ಒಂದು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದಾಗ ಈ ಥರ ಆಗೋದ್ರೆ ತುಂಬ ಬೇಜಾರಾಗುತ್ತೆ, ಸಖತ್ತು ಬೇಜಾರಾಯಿತು. ನಾವು ಹಾಕಿದ್ದ ಅಮೌಂಟ್ ಕೂಡ ನಮ್ಮ ಕೈ ಸಿಗಲಿಲ್ವಲ್ಲ ಅಂತ ಸುಮ್ಮನೆ ಬೇಜಾರಾಯಿತು. ಅದಕ್ಕೆ ನಾನು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಏನೇನೇ ಅಮೌಂಟ್ ಬಂದ ತಕ್ಷಣ ಅದನ್ನು ಸ್ಟಾಪ್ ಮಾಡಿ, ಬೇಡಪ್ಪ ಇದು ಸವಾಸ, ನಾವು ಹಾಕಿದ್ದು ಕೂಡ ಬರಲಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಮಾಡಬೇಕು ಅದನ್ನು ಅನ್ನೋದಕ್ಕೋಸ್ಕರ ನಾನು ಅದನ್ನೆಲ್ಲ ಬಿಟ್ಬಿಟ್ಟೆ. ಅದೇ ಬೇರೆ ಏನಾದರೂ ಮಾಡ್ತಾ ಇರಬೇಕು. ಮನೇಲಿ ಸುಮ್ಮನೆ ಕೂತಿರೋದ್ರ ಬದಲು ಯಾವುದಾರ ಕೆಲಸ ಮಾಡೋಣ ಅನ್ನೋ ಮೈಂಡ್ ಇರುತ್ತೆ. ಆ ಥರ ಮಾಡೋಣ ಅಂತ ಕೈ ಹಾಕಿರ್ತೀವಿ, ಆದ್ರೂ ಈ ಥರ ಎಡ್ವರ್ಟ್ ಆಗಿಬಿಡುತ್ತೆ. ಆ ಎಡ್ವರ್ಟ್ ಆದಾಗ ಅಯ್ಯೋ ಯಾವುದು ಬೇಡವೇ ಬೇಡ, ಬಿಟ್ಬಿಡು ಅಂತಲಾಗ ಸುಮ್ಮನೆ ಇದ್ಬಿಡೋಣ ಮನೇಲಿ ಅಂತ ಬೇಜಾರಾಗುತ್ತೆ. ಅದಕ್ಕೆ ಇದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಇವಾಗ ಯಾವುದು ಬೇಡಪ್ಪ, ನಾನಾಯಿತು ಮನೆ ಕೆಲಸ ಆಯಿತು ಅಷ್ಟೇ ಮಾಡ್ಕೊಂಡಿರೋಣ, ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.